ಬೀದಿಗೆ ಮುಖ ತೋರಿಸಿದ್ರೆ ಎಲ್ಲಿ ಅವಮಾನ ಯಾವುದಕ್ಕಿಂತ ಬರುತ್ತೋ ಅಂತ ಯೋಚನೆ ಮಾಡ್ತಿದ್ರಿ. ಇವತ್ತು ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಅಯ್ಯಯ್ಯೋ, ನನ್ಗೆ ಹೊಳಿಲಿಲ್ಲ ಕಡೆ. ಅಭ್ಯಾಸ ಬರ ಅಲ್ವಾ, ದಿನ ಇಲ್ಲೇ ಕೂತ್ಕೊಂಡು ಪೇಪರ್ ಓದ್ತಿದ್ನಲ್ಲ. ನಡಿ ನಡಿ ಒಳಗಡೆ ಹೋಗೋಣ. ಶ್ರೀನಿವಾಸ್ ಸರ್, ನಮಸ್ಕಾರ. ಶ್ರೀನಿವಾಸ್ ರಾಯರ್ಗೆ ಗುಡ್ ಮಾರ್ನಿಂಗ್. ಅಯ್ಯೋ, ಇದೇನಿದು ಮೂರ್ತಿ ಸರ್, ಎಷ್ಟು ದಿನ ಏಕವಚನದಲ್ಲಿ ಶ್ರೀನಿವಾಸ ಅಂತಿದ್ರಿ, ಈಗ ನೋಡಿದ್ರೆ ಸರ್ ಅಂತ. ಇದೆಲ್ಲ ಏನ್ ಸರ್? ಮತ್ತೆ ಮಂತ್ರಿಗಳ ಬೀಗರಿಗೆ ಮರ್ಯಾದೆ ಕೊಡದೆ ಇದ್ರೆ ದೇವ್ರು ಮೆಚ್ಕೋತಾನ ಹೇಳಿರಾಯ್ರೆ. ಪೇಪರ್ ಓದ್ದೆ ಎಲ್ಲ ವಿಷಯನೂ ಗೊತ್ತಾಯ್ತು. ನಿಜವಾಗ್ಲು ನೀವು ಅದೃಷ್ಟವಂತರು ಬಿಡಿ. ನಿಮ್ ಮಗಳು ಮಂತ್ರಿಗಳ ಮನೆ ಸೊಸೆ ಆಗಿದ್ದಾಳೆ. ಇನ್ನು ನಿಮ್ಮ ಲೆವೆಲ್ನ ನಾವ್ ಯಾರು ಮುಟ್ಟಕ್ಕಾಗಲ್ಲ ಬಿಡಿ. ಅದೃಷ್ಟ ಗುದ್ಕೊಂಡ್ ಬರೋದು ಅಂದ್ರೆ ಇದೇ ನೋಡಿ. ಹೆಣ್ಣು ಹೆತ್ರು ಅವಳ ಕಡೆಯಿಂದ ಲಾಭ ತರೋದಿದೆಯಲ್ಲ, ಇಟ್ಸ್ ರಿಯಲಿ ವಂಡರ್ಫುಲ್. ಶ್ರೀನಿವಾಸ ರಾಯರೇ, ಲವ್ ಮ್ಯಾರೇಜು ವರದಕ್ಷಿಣೆ ಉಳಿಸ್ಬಿಟ್ರಿ, ಕರೋನಾ ಎಫೆಕ್ಟು ಮದುವೆ ಖರ್ಚು ಉಳಿಸ್ಬಿಟ್ರಿ. ಅದು ಬಿಡಿ, ಮಂತ್ರಿಗಳ ಸಂಬಂಧ ಆದ್ಮೇಲೆ ನಿಮಗೆ ನಯಾ ಪೈಸಾ ಖರ್ಚು ಬೀಳೋದಿಲ್ಲ ಅಲ್ವಾ? ಒಟ್ನಲ್ಲಿ ಹೆಣ್ಣು ಹೆತ್ತು ಲಾಭ ಮಾಡಿರೋ ಅಂದ್ರೆ ನೀವೇ ನೋಡಿ. ಇನ್ನ ಮೇಲೆ ನಿಮ್ಮ ಗ್ರಹಗತಿಗಳೇ ಬದಲಾಗತ್ತೆ ಬಿಡಿ. ನಾನ್ ಮಾತ್ ಕೇಳಿ ಸರ್, ಮಾಡ್ತಿರೋ ಸರ್ಕಾರಿ ಕೆಲಸನೇ ಆದ್ರೂ ಅದಕ್ಕೊಂದು ರಾಜೀನಾಮೆ ಬಿಸಾಕಿ. ಮಂತ್ರಿಗಳ ಬೀಗರು ಅಂದ್ರೆ ಏನು ಸಾಮಾನ್ಯವೇ? ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಯಾವುದೋ ಒಂದು ಕಾಂಟ್ರಾಕ್ಟ್ ಬಂದು ಬೀಳತ್ತೆ. ಮನೇಲಿ ಕೂತಿದ್ರು ಕಮಿಷನ್ ಅಂತಾರೆ ಲಕ್ಷಗಟ್ಲೆ ಬಂದು ಬೀಳತ್ತೆ. ಎಲ್ಲ ಒಲ್ದು ಬಂದ್ರೆ ನೀವು BP ಶ್ರೀನಿವಾಸನ ಹೆಸರು ಬದಲಾಗಿ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಅಂತ ಹೆಸರು ಬದಲಾಯಿಸ್ಕೋಬಹುದು ನೋಡಿ. ಮೂರ್ತಿ ಸರ್, ಬನ್ನಿ ಒಳಗೆ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ಬೋದು, ಬನ್ನಿ. ಛೇ 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 ಛೇ, ಏನ್ ಶ್ರೀನಿವಾಸ ರಾಯರೇ, ನೀವು ನನ್ನ ಸರ್ ಅಂತ ಕರೆಯೋದೆ, ಮೂರ್ತಿ ಅನ್ನಿ ಸಾಕು. ಅಯ್ಯೋ, ಅದು ಅಲ್ಲದೆ ನಿಮ್ಮಂತವ್ರ ಮುಂದೆ ನಮ್ಮಂತ ಸಾಮಾನ್ಯ ಜನರು ಕೂರಕ್ಕಾಗತ್ತಾ? ಒಟ್ಟಿನಲ್ಲಿ ಈಗ ನಿಮಗೆ ಎತ್ತರಕ್ಕೆ ಬೆಳೆಯೋ ಅವಕಾಶ ಸಿಕ್ಕಿದೆ ನೋಡಿ. ಇದನ್ನೇ ಬಳಸ್ಕೊಂಡು ರಾಜಕೀಯಕ್ಕೂ ಕಾಲಿಟ್ಬಿಡಿ. ಏನೋ ನಿಮ್ಮಿಂದ, ನಿಮ್ಮ ಮಗಳ ಗೀತನಿಂದ ನಮ್ಮ ಬೀದಿಗೆ ಒಂದು ಮರ್ಯಾದೆ ಬಂತು ಬಿಡಿ. ಇನ್ಮೇಲೆ ಈ ಬೀದಿ ದೇವ್ರ ಬೀದಿ ಅನ್ನೋದಕ್ಕಿಂತ ಮಂತ್ರಿಗಳ ಬೀಗರ ಬೀದಿ ಅಂತ ಆಗತ್ತೆ ನೋಡಿ. ಬರ್ತೀನಿ ರಾಯ್ರೆ. ಅಮ್ಮ ಬರ್ತೀನಮ್ಮ, ನಾನು ಮರಿಬೇಡಿ. ಅಮ್ಮ, ಟೈಮ್ ಎಷ್ಟಾಯ್ತು? ಹೂ ಹಾಕೋಕ್ ಹೋಗ್ಬೇಕು. ನಾನ್ ವಿಜಯ್ ಮನೇಲಿದ್ದೀನಿ. ಇದಿಲ್ಲೇಗ್ ಬಂತು? ಅಣ್ಣ, ಇನ್ನೂ ಈ ಶನಿ ಇಲ್ಲಿಂದ ತೊಲಗಿಲ್ವಾ? ಅದೇ ನೋಡ್ತಾ ಇದೀನಿ ತಂಗಿಯವ್ವ.
ನಾವು ಕೇರ್ ಮಾಡ್ತಿದ್ರು ಡೋಂಟ್ ಕೇರ್ ಅನ್ನೋ ರೀತಿ ಮಲಗಿದ್ರಲ್ಲ ಇವಳು. ದಿಮಾಕು. ಓಹ್, ಬೆಡ್ಶೀಟು ಪಿಲ್ಲೋ ಎಲ್ಲ ತಗೊಂಡ್ಬಂದು ನಮ್ಮನೇಲಿ ನೋಡು. ಎಷ್ಟೇ ಧೈರ್ಯ ನಿನಗೆ? ಲಿಸನ್, ಈ ಮನೆಯಲ್ಲಿ ನಿನ್ನನ್ನ ಯಾರೂ ಒಪ್ಪಿಲ್ಲ. ನಿನ್ನೇನು ಆರ್ತಿ ಎತ್ತು ಒಳಗಡೆ ಕರ್ಕೊಂಡು ಬಂದಿಲ್ಲ. ಯಾರ ಪರ್ಮಿಷನ್ನು ಇಲ್ಲದೆ ಮನೆ ಒಳಗ್ ಬಂದು ಜಾಂಡ ಊರಿ ಈಗ ನಾವೆಲ್ಲರೂ ಮಲ್ಗಿರುವಾಗ ದಿಂಬು ಬೆಡ್ಶೀಟ್ ಬೇರೆ ಎತ್ಕೊಂಡು ಮಲ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅತ್ತೆ ಅಂದ್ರೆ ಒದ್ದು ಬಿಡ್ತೀನಿ ಕತ್ತೆ. ಬೇಡ ತಂಗಿ, ಒದಿಯೋಕೆ ಹೋಗ್ಬೇಡ. ಒದಿಯೋದೇನಿದ್ರು ಕತ್ತೆ ಕೆಲಸ. ನೀನು ಅವಳಿಗೆ ಕತ್ತೆ ಅನ್ಬಿಟ್ಟು ನೀನು ಒದಿಯೋಕೆ ಹೋದ್ರೆ ಆ ಹೆಸರು ನಿಂಗೆ ಬರುತ್ತೆ. ಸೊ ಪ್ಲೀಸ್ ಕಂಟ್ರೋಲ್. ಬಿಡಿ, ಯಾರಂತ ಮುಂದಿನ ದಿನಗಳು ನಿರ್ಧಾರ ಮಾಡುತ್ತೆ. ಇಷ್ಟಕ್ಕೂ ಈ ಮನೇಲಿ ನನ್ನ ಯಾರು ಒಪ್ಪಿಲ್ಲ ಅಂದ್ರೆ, ಆದ್ರೆ ಒಪ್ಪಿದ್ದಾರೆ. ಯಾರು ಯಾರನ್ನೋದು ನನಗೂ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಈ ದಿಂಬು ಹೊದಿಕೆನ ನಾನಂತೂ ತಂದಿಲ್ಲ. ನಾನ್ ಇದೇ ಹೋದ್ಮೇಲೆ ಯಾರೋ ಮನ್ಸಿರೋ ಮನುಷ್ಯರು ನನ್ ತಲೆ ಕೆಳಗಡೆ ದಿಂಬಿಟ್ಟು ಬೆಚ್ಚಗೆ ಹೊದಿಕೆ ಹೊತ್ಸಿ ಹೋಗಿದ್ದಾರೆ. ಈ ಮನೇಲಿ ಒಂದ್ ಲೋಟನೂ ನೀರ್ ಸಿಗಲ್ಲ ಅಂತ ಹೇಳ್ತಿದ್ ನಿಮಗೆ ನಾನ್ ಹೇಳ್ತಾ ಇದ್ದೀನಿ, ಈ ಮನೇಲಿ ನನ್ಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನನ್ ಮೇಲೆ ಒಲವು ಇರೋರು ಇದ್ದಾರೆ. ನಾನ್ ಈ ಮನೆಗೆ ಸೇರ್ದೋಳು ಅಂತ ಮನಸಾರೆ ಭಾವಿಸೋ ಜನನೂ ಇದ್ದಾರೆ. ನಾನು ಈ ಮನೆಗೆ ಸೇರ್ದೋಳು ಅಂತ ಮನಸಾರೆ ಭಾವಿಸೋ ಜನನೂ ಇದ್ದಾರೆ. ಆ ಆತ್ಮವಿಶ್ವಾಸ ನನಗಿತ್ತು. ಈಗದ್ರ ಜೊತೆಗೆ ಈ ಮನೆ ವಿಶ್ವಾಸನೂ ಸಿಕ್ಕಿದೆ ಅಂದ್ಮೇಲೆ ನಾನು ಆರಾಮಾಗಿ ಇರ್ತೀನಿ ಬಿಡಿ. ಒಂದ್ ನಿಮಿಷ, ನಿಮ್ಮ ಹೆಸರು ಕಣ್ಮಣಿ ಅಲ್ವಾ? ನೆನ್ನೆ ಅವ್ರು ಕರಿತಿದ್ದನ್ನ ಕೇಳಿಸ್ಕೊಂಡೆ. ನನಗ್ ಬಾತ್ರೂಮ್ ಎಲ್ಲಿದೆ ತೋರಿಸಿ, ಸ್ನಾನ ಮಾಡ್ಬೇಕು. ಸ್ನಾನ ಮಾಡ್ಕೊಂಡು ಬರ್ತೀನಿ ಅತ್ತೆ. ಏನ್ ತಂಗಿಯಮ್ಮ ಇದು? ಈ ಮನೆಯಲ್ಲಿ ನಮ್ಮ ಶತ್ರು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ನಿನಗೆ ಅವಮಾನ ಮಾಡ್ತಿರೋರು ಯಾರು? ಕಿರಣ್, ಶ್ರುತಿ, ಕಣ್ಮಣಿ, ಎಲ್ರು ಬನ್ನಿ ಇಲ್ಲಿ ಬೇಗ. ರೀ, ಏನಾಯ್ತ್ರಿ? ಏನಿಲ್ಲ ಸುಶೀಲ, ಈ ಜಗತ್ನಲ್ಲಿ ಮನುಷ್ಯನಿಗಿಂತ ದುಡ್ಡಿಗೆ ಬೆಲೆ. ಆ ಮೂರ್ತಿ ನೋಡು, ನಂಗೆ ದಾರಿ ಸಿಕ್ತಾಗ ಏಕವಚನದಲ್ಲಿ ಮಾತಾಡ್ಸೋನು. ಆದ್ರೆ ಈಗ ನಮ್ಮ ಮನೆಗೆ ಬಂದು ರಾಯರೇ ಸರ್ ಅಂತಾನೆ, ನಿನ್ನನ್ನು ಅಮ್ಮವರೇ ಮೇಡಮ್ ಅಂತಾನೆ. ಅದೇ ಹೊತ್ತು ಬ್ಯಾಂಕ್ ಅವ್ರು ಬಂದು ನಮ್ಮನೆ ಬಾಗಿಲಿಗೆ ಬೀಗ ಹಾಕ್ದಾಗ ಇದೇ ಮೂರ್ತಿ ಬಾಯಿ ಬಂದಂಗೆ ಮಾತಾಡ್ತಿದ್ದಂಗೆ. ಇವತ್ತು ನಮ್ಮನೆ ತನಕ ಬಂದು ನಮ್ಮ ಬಕೆಟ್ ಹಿಡಿತಾ ಇದ್ದಾರೆ. ಜಗತ್ತು ಎಷ್ಟು ವಿಚಿತ್ರ ಅಲ್ವಾ ಸುಶೀಲ? ಮೊನ್ನೆ ಬೀದಿಲ್ ಬಿದ್ದಿದ್ದೆ, ನಿನ್ನೆ ಟಿಕೆಟ್ ತಗೊಂಡು ಈ ಭೂಮಿಯಿಂದ ಹೋಗೋಕೆ ರೆಡಿ ಆಗಿದ್ದೆ. ಆದ್ರೆ ಇವತ್ತು ನನ್ನ ಹತ್ರದವರೆಲ್ಲ ನನ್ನನ್ನು ಬಾನೆತ್ರ ಅಂತಿದ್ದಾರೆ. ನೀನೇನಂತೀಯ ಸುಶೀಲ? ನಾನೇನು ಹೇಳಲ್ಲಪ್ಪ, ಯಾಕೆಂದ್ರೆ ನಾನು ಹೇಳೋದು ನಿಮ್ಗೆ ಆಗ ಬರಲ್ಲ ಅಂತ ನನಗೆ ಅರ್ಥ ಆಗಿದೆ. ಆಗ ಬರೋದು ಬೇರೆ ಕಣೆ, ಆಗದೆ ಬರೋದು ಬೇರೆ. ಅದು ಬೇರೆದು ಬಂದಾಗ
ಹೇಗೆ ಸ್ವೀಕರಿಸ್ಬೇಕು ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದೇನೆ ಕಣೆ. ಇದೇ ಒಂಥರ ನಿಜವಾದ ನರಕ ಅನಿಸ್ತಾ ಇದೆ. ತಿಂಡಿ ಏನು ಮಾಡಲಿ ರೀ? ತಿಂಡಿ ಏನು ಬೇಡ ಕಣೆ. ಯಾಕೆ ಇವತ್ತು ಕಾಫಿಗೆ ಹೊಟ್ಟೆ ತುಂಬೋಗಿದೆ. ಹಾಗೆ ನಿಮ್ಮ ಕೋಪನೂ ಕಡಿಮೆ ಆಗಿದೆ ಅನ್ನಿಸ್ತಿದೆ. ಅಂದರೆ ಏನಿಲ್ಲ, ಮಗಳ ವಿಷಯ ಬಂದ ತಕ್ಷಣ ಊರು ಅಂತಿದ್ರಲ್ಲ, ಇವತ್ತು ಗೀತನ ವಿಷಯ ಬಂದಾಗ ನಿಮ್ಮ ಮುಖದಲ್ಲಿ ಸಿಟ್ಟೆ ಕಾಣಲಿಲ್ಲ? ಅದು ರೀ, ನಾನು ಕೊಡ್ತೀನಿ, ಡಬಲ್ ಕೊಡು. ಸ್ನಾನ ಮಾಡಿ ಬಂದು ಗೀತನ ಜೊತೆ ಮಾತಾಡಬೇಕು. ಮನೇಲಿ ಯಾರಿಗೂ ಕಿವಿ ಕೇಳಿಸೋದಿಲ್ವಾ? ಕರೆದ ತಕ್ಷಣ ಬಂದು ನಿಲ್ಲೋದಕ್ಕೇನ್ ರೋಗ? ಅಮ್ಮ ಏನಾಯ್ತಮ್ಮ? ಸಾರಿ ಅಮ್ಮ, ರೂಮಲ್ಲಿದ್ದೆ, ಕೇಳಿಸ್ಲಿಲ್ಲ. ಸತ್ಯ ಹೇಳಿ, ಈ ಮನೆಗೆ ನಿನ್ನೆಯಿಂದ ಆಗದಿರೋ ವೈರಸ್ ಒಂದು ಬಂದು ಸೇರ್ಕೊಂಡಿದೆ. ಅದ್ ಯಾರು ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಅವಳು ಈ ಮನೆಗೆ ಸಂಬಂಧ ಪಡೆದವಳು, ಬೇಡ ಅಂದ್ರೂ ಬಂದು ಒಕ್ಕರ್ಸ್ಕೊಂಡಿರೋಳು. ಅಷ್ಟೇ ಅಲ್ಲ, ಈ ಮನೆ ಶಾಂತಿನೇ ಕೆಡಿಸ್ಬೇಕು ಅಂತ ಬಂದು ಸೇರ್ಕೊಂಡಿರೋ ವೈರಸ್ ಅದು. ಅಂತ ವೈರಸ್ನ ಒದ್ದೋಡಿಸ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಆದ್ರೆ ನೀವು ಮಾಡ್ತಾ ಇರೋದೇನೋ, ಬಂದಿರೋ ಪಿಶಾಚಿಗೆ ಬೆಚ್ಚಿಗೆ ಪಾಚ್ಕೊಮ್ಮ ಅಂತ ಹೇಳಿ ದಿಂಬು ಬೆಚ್ಚಿಟ್ಟು ತಂದ್ಕೊಟ್ಟಿದ್ದೀರಾ. ಯಾವ ಗಲೀಜಿಂದ ಕಸ ಗುಡ್ಸಿ ಎತ್ತಾಕ್ಬೇಕೋ ಅಂತ ಅಸಹ್ಯಕ್ಕೆ ಆದರ ಆತಿಥ್ಯ ಕೊಟ್ಟವ್ರು ಯಾರು? ಈ ಮನೆಯಲ್ಲಿ ಒಂದು ಲೋಟ ನೀರು ಸಿಗೋದಿಲ್ಲ ಅಂತ ನಾನ್ ಅನೌನ್ಸ್ ಮಾಡಿದ್ಮೇಲೂ ಅವಳಿಗೆ ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೆ ಹೊತ್ತಿಗೆ ಹೊಚ್ಚೋಗಿರೋರು ಯಾರು? ಬಾಯಿ ಬಿಡ್ತೀರಾ ಅಥವಾ ಬಾಯಿ ಬಿಡ್ಸೋದಕ್ಕೆ ನಾನು ಬೇರೆ ರೀತಿ ಯೋಚನೆ ಮಾಡ್ಬೇಕಾ? ಕೂಲ್, ಸಮಾಧಾನ. ನನ್ಗನ್ಸೋ ಪ್ರಕಾರ ಇವ್ರು ಯಾರು ಆ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಬೆಳಗ್ಗೆ ದಿಲ್ಲಿಗೆ ಹೋಗ್ತಾ ಈ ಪುಣ್ಯದ ಕೆಲಸ ಮಾಡಿ ಹೋಗಿದ್ದಾರೋ ಏನು. ಅಣ್ಣ ತೆಪ್ಪಗಿರ್ತೀಯಾ? ಥ್ಯಾಂಕ್ ಯು. ಅವ್ರು ಹೊರಡುವಾಗ ನಾನು ಅವ್ರ ಹಿಂದೆನೆ ಇದ್ದೆ. ತಪ್ಪಿ ನೀನ್ ಈ ಕೆಲಸ ಮಾಡಿಲ್ಲ ತಾನೆ? ತಂಗ್ಯವ, ನನ್ನ ಮೇಲೆ ಡೌಟಾ? ರಾಯಣ ಮಾಡಿಲ್ಲ ತಂಗ್ಯವ, ಟ್ರಸ್ಟ್ ಮೀ. ಓಕೆ ನೋಡಿ, ಈ ಕೆಲಸ ಗೊತ್ತಿದ್ದು ಮಾಡಿದ್ರೋ ಇಲ್ಲ ಗೊತ್ತಿಲ್ಲದೆ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಯಾರು ಮಾಡಿದ್ರು ಅನ್ನೋದು ಆದಷ್ಟು ಬೇಗ ನನಗೆ ಗೊತ್ತಾಗುತ್ತೆ. ಆಗ ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡೇ ಮಾಡ್ತೀನಿ. ಇನ್ನು ಮುಂದೆ ಇದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ಒಂದು ವೇಳೆ ಆಯ್ತು, ಆ ಕೆಲಸನ ಯಾರು ಮಾಡಿರ್ತಿರೋ ಅವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಜಾಗ ಕೊಡೋದು ಇಲ್ಲ. ಅದು ನನ್ನ ಮಕ್ಕಳಾಗಿದ್ರು ಸರಿ. ಈ ಮನೆಯಲ್ಲಿ ನಡಿಬೇಕಾಗಿರೋದು ನನ್ನ ಮಾತು. ಅದಕ್ಕೆ ಯಾರೇ ವಿರುದ್ಧ ಆದ್ರೂ ಅವರಿಗೊಂದು ಗತಿ ಗ್ಯಾರಂಟಿ.